ಸರ್ ಇಲ್ಲಿ ಏಕಾಏಕಿ ಬಂದು ಇದೆಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಅವ್ರು ಎಲ್ಲಿ ಹೋಗ್ತಾರೆ? ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬೇಕು, ಊಟಕ್ಕೋಸ್ಕರ ಇಲ್ಲಿ ಬಂದು ಕಷ್ಟಪಡ್ತಾ ಇದ್ದಾರೆ. ಗಂಟೆಗೆ ಬಂದು ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಚಿತ್ರಾನ್ನ, ಇಡ್ಲಿ ಈ ಥರ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಂಥವ್ರು ನ್ಯಾಯ ಕೊಡಬೇಕು. ಏಕಾಏಕಿ ಬಂದರು. ಬೆಳಗ್ಗೆ 7 ಗಂಟೆಲಿ ಗಲಾಟೆ ಆಗಿತ್ತು ಅಂದ್ಬಿಟ್ಟು ಅದಾದಮೇಲೆ 11 ಗಂಟೆ ಟೈಮ್ ಕೊಡ್ತೀನಪ್ಪ, ನೀನು ಅಂಗಡಿ ತೆಗಿಬೇಕು ಅಂದರು. ಸರ್ ನಾನು ಬಡವ ಹ್ಯಾಂಡಿಕ್ಯಾಪ್ಟು, ನಾನು ತೆಗಿಯೋಕ್ಕಾಗಲ್ಲ, ನಂದು ಲೈಸೆನ್ಸ್ ಇದೆಯಲ್ಲ ಸರ್, ಏನಾರು ಮಾಡ್ಕೊ ರಿಕ್ವೆಸ್ಟ್ ಮಾಡಿ ಅಂದೆ. ಇಲ್ಲ ಆಗಲ್ಲಪ್ಪ, ರಿಕ್ವೆಸ್ಟ್ ಆಗಲ್ಲ, ನೀನು ಅಂಗಡಿ ಹಾಕಿದ್ಯಾ ಎತ್ತಬೇಕು ಅಂದರು. ಸರ್ 3 ವರ್ಷದಿಂದ ಜೀವನ ಮಾಡ್ತಾಯಿದ್ದೀನಿ, ಹ್ಯಾಂಡಿಕ್ಯಾಪ್ಟು ನಾನು. ಅದಕ್ಕೆ ಆದಮೇಲೂ ಇಲ್ಲ ನಾನು ತೆಗಿಲೇಬೇಕಪ್ಪ ಅಂತ ಏಕಾಏಕಿ ಬಂದು 5 ಗಂಟೆಲಿ ಈ ಥರ ಎಲ್ಲ ಹೊಡೆದಾಕ್ಬಿಟ್ರಿ ಸರ್. ಎಷ್ಟು ಲಾಸ್ ಆಯ್ತು? ಅಂದಾಜು 1.5 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್.